Bad luck, bad luck, bad luck. I don't like, I avoid. But bad luck likes me. I can't avoid. ರಾಯಲ್ ಎನ್ಫೀಲ್ಡ್ ಬೈಕ್ ಎತ್ಕೊಂಡು ಕಳ್ಸಾ ಕುದುರೆಮುಖ ಸೈಡು ಮಾನ್ಸೂನ್ ರೈಡ್ ಪ್ಲಾನ್ ಮಾಡ್ತಾ ಇದ್ರಾ? ವೆಯ್ಟ್ ತುಂಬಾ ಹತ್ರ ಪಡಕ್ ಹೋಗ್ಬೇಡಿ. ಇವತ್ತಿನ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ ರಾಯಲ್ ಎನ್ಫೀಲ್ಡ್ ಬೈಕ್ ನ ನಾನು ಮಾನ್ಸೂನ್ ರೈಡ್ ಗೆ ತಗೊಂಡು ಹೋಗ್ಬೇಕಾ ಹೋಗ್ಬಾರ್ದ ಅನ್ನೋದನ್ನ ಡಿಸೈಡ್ ಮಾಡಿ. ಅಥವಾ ನೀವು ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆನೆ ಕುದುರೆಮುಖ ತಲುಪಿದ್ರೆ ಅಂಡ್ ನಿಮ್ ಗಾಡಿ ಕೆಟ್ಟೋಗಿದೆ, ಈಗ ಏನ್ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಯು ಆರ್ ಅಟ್ ದ ರೈಟ್ ಪ್ಲೇಸ್. ಈ ವ್ಲಾಗ್ ನ ನೀವು ಕಂಪ್ಲೀಟ್ ಆಗಿ ನೋಡಿ, ನಾನು ಪಟ್ಟ ಪದ್ಧತಿ ಏನು ಅಂಡ್ ನಾನ್ ಯಾರ್ಯಾರನ್ನ ಮೀಟ್ ಮಾಡ್ತೀನಿ, ಅವರೆಲ್ಲ ಏನೇನ್ ಸೊಲ್ಯೂಷನ್ಸ್ ಗಳನ್ನ ಕೊಡ್ತಾರೆ, ಕೊನೆಗೆ ನಾನು ಗಾಡಿ ತಗೊಂಡು ಮನೆಗೆ ತಲುಪಲ್ವಾ ಅನ್ನೋದನ್ನ ನೀವು ಈ ವ್ಲಾಗ್ ಅಲ್ಲಿ ನೋಡ್ತೀರಾ. ಒಳ್ಳೆ ಎನ್ಫೀಲ್ಡ್ Later. Several days later. One eternity later. ಎಂತ ಕಥೆ ಇದಲ್ಲ ಇದು? So much later that the old narrator got tired of waiting and they had to hire a new one. ಸ್ಟಾರ್ಟ್ ಆಯ್ತಲ್ಲ, ನೆನ್ನೆ ತಂದು ನೀಟಾಗಿ ನಿಲ್ಸಿದ ಗಾಡಿ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಯ್ತಲ್ಲ. ಎಲ್ಲ ಮಾಡಿದ್ವಿ. ಕಟ್ಬೇಕು. ಈ ಗ್ಯಾಪಲ್ಲಿ ಗಾಡಿದು ನಂಬರ್ ಪ್ಲೇಟ್ ಬೇರೆ ಎಲ್ಲ ಬಿದ್ದೋಗೈತೆ, ಎಲ್ಲಿ ಬಿದ್ದೋಗೈತೆ ಗೊತ್ತಿಲ್ಲ. ನಿನ್ನೆ ಎಲ್ಲ ಚೆನ್ನಾಗಿ ಓಡಾಡಿದೆ, ಇವತ್ತು ನೋಡಿದ್ರೆ ಹಿಂಗೆ ಕತೆ. ಇಲ್ಲ ಸಿಕ್ಕಿಲ್ಲ, ಒಳ್ಳೆ ಕತೆ ಆಯ್ತು. ಎನ್ಫೀಲ್ಡ್ ಹತ್ಕೊಳ್ಳಿ, ಇಲ್ಲಿ ಪಾಡುವಂತ ಹಿಂದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಮನೇಲಿ ಬಂದಿದ್ದೆ ಬೆಸ್ಟ್ ಅನ್ನಿಸ್ತೈತೆ. ನಿಜ ಅಲ್ಲೋಡಲ್ಲ, ಹಿಂಗೆ ಕಟ್ಟಿರೋ ರೋಟೋರಿದೈತೆ ನನಗೆ. ಇವರಿಂದಾನೇ ನಮ್ಗೆ ಇವತ್ತು ಕಳ್ಸೋ ತಪ್ಪ ಕೆಲ್ಪಾಗ್ತಿರೋದು. ಅಯ್ಯಪ್ಪ, ಈ ರಾಯಲ್ ಎನ್ಫೀಲ್ಡ್ನ ನಂಬ್ಕೊಂಡ್ರೆ ಅಷ್ಟೇ ಕತೆ. ಈ ಥರ ಎಷ್ಟು ಗಾಡಿಗಳು ಎತ್ತಿದ್ದೀರಾ? ಸುಮಾರು ಎನ್ಫೀಲ್ಡ್ ಜಾಸ್ತಿನಾ? ಹಿಂಗೆ ಆಮೇಲೆ ದೊಡ್ಡ ಗಾಡಿ ಅಂತ ಏನೈತಲ್ಲ ಅವೇ ಜಾಸ್ತಿ. ಈ ಚಿಕ್ಕ ಗಾಡಿಗಳಿಗಿಂತ ಈ ದೊಡ್ಡ ಗಾಡಿಗಳೇ ಕೈ ಕೊಡೋದು ಜಾಸ್ತಿ. ಅಲ್ಲ, ಇಲ್ಲೇನೋ ಹತ್ರ ಇದ್ರ ಬಂದ್ರಿ, ನಮಗೆ ಇವ್ರು ಯಾರೋ ಗೊತ್ತಿರೋರು ಎಷ್ಟು ದೂರ ಇದ್ರು ಬರ್ತೀವಿ, ಚಾರ್ಜಸ್ ಜಾಸ್ತಿ ಆಗುತ್ತೆ. ಎನ್ಫೀಲ್ಡ್ ತೊಗೊಂಡು ಲಾಂಗ್ ಡ್ರೈವ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡಿ. ಅದೇ ಹೇಳ್ತಾವನಲ್ಲ, ಬಿಸ್ಕೆಟ್ ಗುಡ್ಡೆ ಬೇಡ, ಬ್ಯಾಡ್ ಡೇ ಕೊಡಿ. ಬಿಸ್ಕೆಟ್ ಸಮೇತ ಗುಡ್ಡೆ ತಗೊಂಡಿಲ್ಲ ನಾವು. ಬ್ಯಾಡ್ ಡೇ ಟ್ರಿಗರ್ ಆಗೈತ ಮಗಣ. ಎರಡು ಗಾಡಿ ಹೋಗಿರತ್ ಕಣ, ಎರಡು ಎನ್ಫೀಲ್ಡ್. ಇವ್ರು ಹೇಳ್ತಿರಲ್ಲ, ದೊಡ್ಡ ಗಾಡಿಗಳೇ ಪ್ರಾಬ್ಲಮ್ ಬಂದಿರೋದು ಅಂತ. ಒಂದು 15 ದಿನಕ್ಕೆ 3 ಗಾಡಿ ಹಾಕಿರೋದಂತೆ. ಹಿಮಾಲಯನ್ ಅಲ್ಲ, ಸರ್ವಿಸ್ ಮಾಡಿಸಿ 2 ದಿನ ಆಗಿಲ್ಲ ಕಣೋ, 3 ದಿನ ಇವತ್ತು. 3 ದಿನ ಸರ್ವಿಸ್ ಮಾಡಿಸಿ. ನೀನ್ 3ನೇ ದಿನ, ನಾನು ಒಂದೇ ದಿನ ತಂದಿರೋದು ಗಾಡಿ. ನೋಡಿ, ಇದೇ ಗಾಡಿಲಿ ಈಗ ತಂದಿದ್ದು ತೋರ್ಸದ್ನಲ್ಲ ಆಗ್ಲೇ, ಕಟ್ಟಿದ್ದೆಲ್ಲ. ಏನಾದ್ರು ಗಾಡಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಳ್ಸಾ, ಸಂಸೆ, ಕುದುರೆಮುಖ ಈ ಕಡೆ ಸರೌಂಡಿಂಗ್ಸ್ ಏನಿದೆ ಬರ್ತಾರೆ. ನಿಮ್ಮ ಹೆಸರು? ಲಿಂಗರಾಜ್ ಅಂತ ಹೇಳಿ. ಅಣ್ಣ ನೀವು ನಂಬರ್ ಹೇಳಿ. 7899246035. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ನಂಬರ್ನ. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಬರ್ತಾರೆ, ದೇವ್ರ ತರ ಬಂದು ಕರ್ಕೊ ಹೋಗ್ತಾರೆ. 2 hours later. ಈ ಪ್ಲಗ್ಗು ನೀರು ಹೊಡೆದು ಶಾರ್ಟ್ ಆಗಿ ಹೋಗಿತ್ತಂತೆ. ಈ ಹಣೆ ಬರೋದ್ರಿಂದ ನೋಡಿ, ಇಲ್ಲಿ ಹೊಸದು ಹಾಕಿದ್ದಾರೆ ಪ್ಲಗ್ಗು. ನಿಮ್ಮ ಹೆಸರು? ಕೃಷ್ಣ ಅಂತನಾ? ಈ ಗಾಡಿ ಇವರೇ ರೆಡಿ ಮಾಡ್ಕೊಟ್ಟಿದ್ದು, ಇದೇ ಗ್ಯಾರೇಜು. ಏನಾದ್ರು ಪ್ರಾಬ್ಲಮ್ ಇದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ನಂಬರ್ ಹೇಳ್ತೀವಿ, ನಂಬರ್ ಹೇಳಿ ಸರ್. ಓಕೆ, ಇನ್ನೊಂದ್ಸತಿ ಹೇಳ್ಬಿಡಿ. 944908373. ಓಕೆ ಸರ್, ಥ್ಯಾಂಕ್ ಯು. ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸರ್ವಿಸ್ ಸೆಂಟರ್ ಅಂದ್ರೆ ನಮ್ದೇ ಬರುತ್ತೆ. ಹೌದಾ, ನಿಮ್ದೇ ಬರುತ್ತಾ? ಇವಾಗ ಎಲ್ಲರೂ ಆ ಕಡೆ ಈ ಕಡೆ ಎಲ್ಲರೂ ಪ್ರಾಬ್ಲಮ್ ಇತ್ತು, ಏನಾರು ಆಯ್ತು, ಫೋನ್ ಮಾಡಿದ್ರೆ ಬಂದು ಅಟೆಂಡ್ ಮಾಡ್ತೀರಲ್ಲ. ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸರ್, ಗೊತ್ತಾಗ್ಬಿಡುತ್ತೆ.
ಇವಾಗ ತಾನೇ ಒಂದು ಆರ್ಡ್ಲಿ ಡೇವಿಸ್ ಮಾಡೇ ಕಳಿಸ್ತೇನೆ ನಿನ್ನೆ ನೈಟ್. ಸಖತ್ ಸರ್ ನೀವು. ಬೆನಾಲಿಯಿಂದ ಹಿಡಿದು ಇವತ್ತು ಆರ್ಡ್ಲಿ ಡೇವಿಸ್ ಇಂದ ಎಲ್ಲ ಮಾಡಿದ್ವಿ. ಓಕೆ. ನಿಮ್ಗಂತ ರಾಯಲ್ ಎನ್ಫೀಲ್ಡ್ ಅವ್ರಿಗೆ ಕ್ಲಚ್ ಪ್ಲೇಟ್ ಹಾಕಿ ಸುತ್ತ ಎನ್ಫೀಲ್ಡ್ ಮತ್ತೆ GT ಹಾಂ ಎಲ್ಲ ನಮ್ಮ ಹತ್ರನೇ. ಓಕೆ, ಹೋಗಿ ಒಂದು ರೌಂಡ್ ನೋಡ್ಕೊಬಾರ ಹೆಂಗಿದೆ. ಓಕೆ ಅಂತ ಮ್ಯಾಪ್ ಏನು ಬೇಡ, ಸ್ಟ್ರೈಟ್ ಇನ್ನು ಗೊತ್ತು ರೋಡು. ಗೊತ್ತು ಈಗಲೇ ಹಾಕೋ ನೋಡ್ಬೇಕು. ಇಲ್ಲ ಬೇಡ, ಗಾಡಿಯೆಲ್ಲ ಜರ್ಗಿರ್ ಕೊಡಿಲಿಲ್ವಾ? ಬುಕ್ಕ ಅಂತೇನು ಅನ್ನಲಿಲ್ಲ. ಇವಾಗ ಮತ್ತೆ ಹೊಡಿಬೋದು ಗಾಡಿನ. ಹಿಂಗೆ ಹಂಗೆ ಬರೋಸಲ್ಲಿ ಊಟ ಮಾಡ್ಕೊಂಡು ಬರೋಸಲ್ಲಿ ಗಾಡಿ ಅಂತೂ ಫುಲ್ ರೆಡಿ ಆಗಿದೆ. ನಮ್ಮ ಹುಡುಗ ಗಾಡಿನ ಒಂದ್ಸತಿ ಓಡಿಸಿ ನೋಡ್ದ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಅದೇ ಪ್ಲಗ್ ಹತ್ರ ಅಡಾಪ್ಟರ್ ಹೋಗಿತ್ತು, ನೀರು ಹೊಡೆದು ಶಾರ್ಟ್ ಆಗಿತ್ತು ಒಳಗಡೆ. ಪಲ್ಸರ್ದಾಗ ಕೊಟ್ಟಿದ್ದಾರೆ ಈಗ ಅಡಾಪ್ಟ್ರು. ಹೊರ ಮಿಸ್ ಆಗಿದೆ. ಈಗ ಲೇಟ್ ಆಗಿರೋದ್ರಿಂದ ಡೈರೆಕ್ಟಾಗಿ ಮನೆ ಕಡೆಗೆ ಪಯಣ ಬೆಳೆಸ್ತಿದ್ವಿ. ಟೈಮ್ ಆಲ್ರೆಡಿ 2:30 2:45 ಆಗಿದೆ. ಈಗ 3 ಅವರಲ್ಲಿ ಹಾಸನಲ್ಲಿ ಇರ್ತೀವಿ. ಮನೆ ಬಿಟ್ಟು ಆಚೆ ಕಡೆ ರೈಡ್ಗೆ ಅಂತ ಹೊರಟಾಗ ಈ ತರ ಗಾಡಿಗಳು ಕೈ ಕೊಡೋದು ಸರ್ವೇ ಸಾಮಾನ್ಯ. ಇದನ್ನ ನಾವು ಪಾರ್ಟ್ ಆಫ್ ದ ಟ್ರಿಪ್ ಅಂತಾನೆ ಅನ್ಕೋಬೇಕಾಗತ್ತೆ. ನಾವು ಒಂದ್ ಕಡೆ ಟ್ರಿಪ್ ಹೋಗ್ತಿದೀವಿ ಅಂತ ಅಂದಮೇಲೆ ಅಲ್ಲಿ ಎಷ್ಟು ಪ್ಲೇಸಸ್ಗಳನ್ನ ನೋಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ಮೆಮೊರೀಸ್ಗಳನ್ನ ಮಾಡ್ಕೊಂಡ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೊಸ ಸಿಚುವೇಶನ್ಸ್ಗಳು, ಅದಕ್ಕೆ ತಕ್ಕಂತೆ ಬರುವಂಥ ಹೊಸ ಚಾಲೆಂಜ್ಗಳು, ಈ ದಾರಿ ಉದ್ದಕ್ಕೂ ಸಿಗುವಂಥ ಹೊಸ ಪರಿಚಯಗಳು, ಇವರೆಲ್ಲರೂ ಅವರದೇ ಕಥೆಗಳ ಮೂಲಕ ನಮಗೆ ಗೊತ್ತಿಲ್ಲದೇನೆ ಇನ್ಸ್ಪೈರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೌದು, ನಾವು ಹೊರನಾಡು ಪ್ಲಾನ್ನ ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ಮನೆಗೆ ಹೊರಟಿರ್ಬೋದು, ಆದರೆ ಮನಸ್ಸಲ್ಲಿ 0% ರಿಗ್ರೆಟ್ ಇದೆ. ಯಾಕಂದರೆ ನಾವು ಅಷ್ಟು ಮೆಮೊರಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಅಷ್ಟು ಮಜಾ ಮಾಡಿದ್ದೀವಿ. ಮತ್ತೊಮ್ಮೆ ಈ ಕಡೆ ಬಂದಾಗ ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದಗಳನ್ನ ಪಡ್ಕೊಳ್ಳುವಂಥ ಭಾಗ್ಯ ನಮಗೆ ಸಿಗಲಿ ಅಂತ ಅಂದ್ಕೊಂಡು ನಾವು ಹಾಸನ್ಗೆ ತಲುಪಿದ್ವಿ. ನೆಕ್ಸ್ಟ್ ಡೇ ನನ್ನ ತಮ್ಮನಿಗೆ ಆಫೀಸ್ ಇದ್ದಿದ್ದರಿಂದ ಅವನು ಹಾಸನ್ಗೆ ರೀಚ್ ಆಗಿದ್ದ ಕೂಡಲೇ ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸ್ತಾ. ಅದೇ ರೀತಿ ನಾವು ಕೂಡ ಮೈಸೂರು ಕಡೆಗೆ ಹೊರಟ್ವಿ. ಇಲ್ಲಿಗೆ ಕುದುರೆಮುಖ ಮಾನ್ಸೂನ್ ರೈಡ್ ಎಪಿಸೋಡ್ಸ್ಗಳು ಕಂಪ್ಲೀಟ್ ಆಗ್ತಾ ಇದೆ. ಮುಂದಿನ ಎಪಿಸೋಡಲ್ಲಿ ನಾವು ಯಾವ ಹೋಮ್ ಸ್ಟೇಲಿ ಸ್ಟೇ ಆಗಿದ್ವಿ ಆ್ಯಂಡ್ ಆ ಹೋಮ್ ಸ್ಟೇ ಒಂದು ಕಂಪ್ಲೀಟ್ ಟೂರ್ನ ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ.